ಇದೇನು ಮಾವ ಹೀಗೆ ಹೇಳ್ತಿದ್ದೀರಾ? ನಿಮ್ಮ ಮನೆಯಲ್ಲಿ ಒಬ್ಳು ಹುಡುಗಿ ಇದ್ಲಲ್ಲ, ಅವಳೇ ನನ್ನ ತಂಗಿ ಜಾನು. ಅವಳು ಎಷ್ಟು ದಿನ ತೀರು ಹೋಗಿದ್ದಾಳೆ ಅಂತ ಅಂದ್ಕೊಂಡಿದ್ವಿ. ನಮ್ಮ ಅಪ್ಪ ಅಮ್ಮ ಅಂತೂ ದಿವಸ ಕಣ್ಣೀರಾಗ್ತಿದ್ರು. ಅವಳು ಮತ್ತೆ ನಮಗೆ ಸಿಕ್ಕಿದೆ ನಿಮ್ಮಿಂದಮ್ಮವ. ಎಷ್ಟು ವಿಚಿತ್ರ ಅಂದರೆ ಅವಳು ತಾತನ ಮನೇಲೇ ಇದ್ದಾಳೆ, ಮಾವನ ಮನೇಲೇ ಇದ್ದಾಳೆ ಅಂತ ಅವಳಿಗೆ ಗೊತ್ತಿಲ್ಲ. ಇನ್ನೊಂದು ವಿಚಿತ್ರ ಏನಪ್ಪ ಅಂದರೆ ಅವಳು ನಿಮ್ಮ ತಂಗಿ ಮಗಳು ಅಂತ ನಿಮಗೆ ಗೊತ್ತಿಲ್ಲ. ಸಂಬಂಧದಲ್ಲಿ ಒಂದೇ ರಕ್ತ ಆದರೂ ಯಾರಿಗೆ ಯಾರು ಏನಾಗಬೇಕು ಅಂತ ಗೊತ್ತಿಲ್ಲದೆ ಒಟ್ಟಿಗೆ ಇರೋದಿದೆಯಲ್ಲ, ಎಷ್ಟು ವಿಚಿತ್ರ ಅಲ್ವಾ ಮಾವ ಇದು? ನೀನು ಯಾರ ಬಗ್ಗೆ ಮಾತಾಡ್ತಿದ್ಯಾ? ಇವಳೇನಾ? ಹೌದು ಮಾವ, ಇವಳೆ ನನ್ನ ತಂಗಿ ಜಾನುವೆ. ಮಾವ ಯಾಕೆ ಹಿಂಗೆ ನಿಂತ್ಬಿಟ್ರೆ? ನಮ್ಮನೆ ಇಲ್ಲೇ ಇರೋದು, ಬನ್ನಿ ಹೋಗೋಣ. ಬರ್ತೀನಿ, ಆದರೆ ನಿಮ್ಮ ಮನೆಗಲ್ಲ, ನಿಮ್ಮ ಅಮ್ಮನ ಮನೆಗೆ. ಎಲ್ಲಿ ಅವಳು ಮನೆ? ಯಾಕೆ ಮಾವ? ಮಾತಾಡೋತಿದೆ, ಹೇಳೋ. ಅಲ್ಲೇ ಹೋಗಲಿ, ನನಗೇನಂತೆ. ಕಾಫಿ ಟೀ ಸ್ನ್ಯಾಕ್ಸು ದುಡ್ಡು ಉಳಿಯುತ್ತೆ. ಮಾವ ರೇ ಮಾವ, ಏನಪ್ಪ ಇವರು ಒಳ್ಳೆ ಬಿರುಗಾಳಿ ತಲ ಹೊಟ್ಟೋದ್ರು. ಇವ್ರು ಹೆಂಗಾದ್ರೂ ಹೋಗ್ಲಿ, ಒಟ್ಟಲ್ಲಿ ನಮ್ಮ ಜೀವನದಲ್ಲಿ ಇವರಿಂದ ತಂಗಾಳಿ ಬಿಸಿರೇ ಸಾಕೋದೇ. ಹಾಂ, ನಾನು ಈಗ ಮನೆಯಿಂದ ಹೊರಡ್ತಾ ಇದ್ದೀನಿ. ಐ ಶುಡ್ ಬಿ ದೇರ್ ಅನ್ ಅಬೌಟ್ ಹಾಫ್ ಅನ್ ಅವರ್. ಥ್ಯಾಂಕ್ ಯು ರೀ. ಊಟ ಎಲ್ಲ ಪ್ಯಾಕ್ ಮಾಡಿದ್ದೀನಿ, ಒಂದು ಬಿಡ್ದ ಹಾಗೆ ಖಾಲಿ ಮಾಡ್ಕೊಂಡು ಬರಬೇಕು. ಕೆಲಸ ಜಾಸ್ತಿ ಇತ್ತು, ವರ್ಕ್ ಪ್ರೆಷರಿಂದ ಏನೂ ತಿನ್ನೋಕ್ಕಾಗಲಿಲ್ಲ, ನಿಮ್ಮ ಯೋಚನೆಯಿಂದ ಏನೂ ತಿನ್ನೋಕ್ಕಾಗಿಲ್ಲ, ಅವೆಲ್ಲ ಯಾವ ಕತೆಗಳು ಹೇಳೋ ಹಾಗಿಲ್ಲ. ಇಷ್ಟು ದಿವಸ ನೀವು ಸರಿಯಾಗಿ ಆಫೀಸ್ ಕಡೆ ಗಮನ ಕೊಟ್ಟಿಲ್ಲ ಅಂತ ನನಗೆ ಗೊತ್ತು. ಹಾಗಾಗಿ ಆರಾಮಾಗಿ ಕೆಲಸ ಮಾಡಿಕೊಂಡು ತಿನ್ಕೊಂಡು ಬನ್ನಿ. ಸರಿ, ನಾನು ಆಗಾಗ ನಿಮಗೆ ಫೋನ್ ಮಾಡ್ತಿರ್ಬೋದಾ? ಯಾಕೆ, ನನ್ನ ಮನೆಯಿಂದ ಎಲ್ಲಾದರೂ ಓಡೋಗ್ಬಿಟ್ಟಿರ್ತೀನಿ ಅಂತನಾ? ಹಾಗಲ್ಲ ನೋಡಿ, ಎಷ್ಟೇ ಪ್ರೆಷರ್ ಇದ್ದರೂ ನಿಮ್ಮ ಜೊತೆ ಒಂದ್ಸಲಿ ಮಾತಾಡಿದ್ರೆ ಸಾಕು, ನಾನು ಕೂಲ್ ಆಗಿಬಿಡ್ತೀನಿ. ಅದಕ್ಕೆ ಕೇಳಿದೆ. ಕೂಲ್ ಆಗೋದಕ್ಕೆ ಮಾಡ್ಬೋದು, ಆದರೆ ನನ್ನ ಫೂಲ್ ಮಾಡೋಕ್ಕಂತೂ ಮಾಡಬೇಡಿ. ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೆ, ಎಷ್ಟು ಬೇಕಾದರೂ ಫೋನ್ ಮಾಡ್ಬೋದು. ಸರಿ, ಏನು ಹುಡುಕ್ತಿದ್ದೀರಾ? ಕೀನಾ? ಹಾಂ, ಅದಿಲ್ಲಿದೆ. ಇದು ಇನ್ಮೇಲೆ ನಿಮ್ಮ ಹತ್ರ ಇರಲ್ಲ. ಇನ್ಮೇಲೆ ಲಾಕ್ ಮಾಡಿಕೊಂಡು ನನ್ನ ಮನೆ ಒಳಗಡೆನೆ ಬಿಟ್ಟು ಏನು ಬೇಕಾದರೂ ಹೇಳಿ ನಾನೇ ತಂದ್ಕೊಡ್ತೀನಿ ಅನ್ನೋ ಕಾಲ ಎಲ್ಲ ಮುಗ್ದೋಯ್ತು. ಇನ್ಮೇಲೆ ಏನೇ ಬೇಕಿದ್ರೂ ನಾನೇ ಹೊರಗಡೆ ಹೋಗಿ ತೊಗೊಂಡು ಬರ್ತೀನಿ, ಎಲ್ಲಿ ಬೇಕಾದರೂ ಓಡಾಡ್ತೀನಿ. ರೈಟ್. ನಾನು ಆಗಲೇ ಹೇಳಿದ್ನಲ್ಲ ಚಿನ್ನಮರಿ, ಇನ್ಮೇಲೆ ನನ್ನಿಂದ ನಿಮಗೆ ಯಾವ ರೆಸ್ಟ್ರಿಕ್ಷನ್ಸು ಇರೋದಿಲ್ಲ. ಇನ್ಮೇಲೆ ನೀವು ಸ್ವಚ್ಛಂದವಾದ ಆಕಾಶದಲ್ಲಿ ಹಾರಾಡೋ ಹಕ್ಕಿ, ಫ್ರೀ ಬರ್ಡ್. ಆದರೆ ಹೊರಗೆ ಹೋದಾಗ ಸ್ವಲ್ಪ ಜೋಪಾನವಾಗಿರಿ. ಶತ್ರುಗಳು ಮನೆಯಲ್ಲೇ ಇರುವಾಗ ಹೊರಗಿನ ಬಗ್ಗೆ ಏನು ಹುಷಾರಾಗಿರೋದು? ಚಿನ್ನು ಮರಿ, ಸಾರಿ, ಯಾಕೆ ಹೀಗೆ ಚುಚ್ಚಿ ಚುಚ್ಚಿ ಮಾತಾಡ್ತೀರಿ? ಮನಸ್ಸಿಗೆ ತುಂಬ ನೋವಾಗುತ್ತೆ. ಸತ್ಯ ಯಾವಾಗಲೂ ಹೀಗೆ ಕಹಿಯಾಗಿರುತ್ತೆ, ಆದರೆ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು ಆ ನೋವು ಏನು ಅಂತ. ಸರಿ ಬಿಡಿ, ನನ್ನ ಈಗ ಶಾಪಿಂಗ್ ಕರ್ಕೊಂಡು ಹೋಗಿ. ಶಾಪಿಂಗ? ನಾನು ಕೆಲ್ಸಕ್ಕೆ ಹೊರಟು ನಿಂತಿದ್ದೀನಿ. ಅಯ್ಯೋ, ಮೊದಲು ನನ್ನ ಶಾಪಿಂಗ್ ಕರ್ಕೊಂಡು ಹೋಗಿ ಆಮೇಲೆ ಆಫೀಸ್ಗೆ ಹೋದ್ರೆ ಆಯಿತು. ಇಷ್ಟು ದಿನಾನೇ ನೀವಿಲ್ಲದೆ ಕೆಲಸ ಆಗಿದೆ, ಇನ್ನಾಗಲ್ವಾ? ಹಾಗಲ್ಲ, ಯಾವುದೋ ಒಂದು ಹಾಗೂ ಇಲ್ಲ ಹೀಗೂ ಇಲ್ಲ. ಮನೆಗೆಲ್ಲ ರೇಷನ್ ತೊಗೋಬೇಕು, ನಾನು ಬ್ಯಾಗ್ ತೊಗೊಂಬರ್ತೀನಿ, ಹೋಗೋಣ. ಆಯಿಲ್ ಎಲ್ಲ ಚೇಂಜ್ ಮಾಡಿರ್ತೀನಿ. ಇವತ್ತು ಗಾಡಿ ಯಾವುದು ಜಾಸ್ತಿ ಇಲ್ಲ. ಬನ್ನಿ ಬನ್ನಿ, ಒಂದು 4-4:15 ಅಷ್ಟರಲ್ಲಿ ಬನ್ನಿ. ಮಾಡಿರ್ತೀನಿ, ತೊಂದರೆ ಇಲ್ಲ. ಓಕೆ ಅಣ್ಣ, ಆಯಿತು.
ರೀ ಕಾಫಿ ಆ. ಬಿಸಿ ಬಿಸಿ ಲಕ್ಷ್ಮಿ ನಿನಗೆ ನಾನು ಕುಡ್ದೆ. ಹೌದಾ ಒಂದು ಕಾಫಿ ಬೇಕಿತ್ತು. ಇವತ್ತು ನನ್ನ ಮನಸ್ಸು ತುಂಬ ಹಗುರವಾಗಿದೆ ರೀ. ಆ ದೇವ್ರ ದಯೆಯಿಂದ ನಮ್ಮ ಜಾನುನ ಅವಳ ಮನೆಗೆ ಸೇರಿಸ್ಬಿಟ್ವಿ. ಇನ್ನು ಅವಳಲ್ಲಿ ಸುಖವಾಗಿ ಸಂಸಾರ ಮಾಡಿದ್ರೆ ಅಷ್ಟೇ ಸಾಕು. ಯಾಕೋ ನಮ್ಮಪ್ಪನ ನೆನಪಾಗ್ತಿದೆ. ಅವ್ರಿಗೆ ಫೋನ್ ಮಾಡಿ ಇಲ್ಲಿಗೆ ಬರಕ್ಕೆ ಹೇಳ್ಬಿಡ್ಲಾ? ಬೇಡ ಲಕ್ಷ್ಮಿ, ನಿಮ್ಮ ತಂದೆ ಏನೋ ಹಿರಿಯರು ಹಳೆದನ್ನೆಲ್ಲ ಮರೆತು ಅಥವಾ ಕ್ಷಮಿಸೋ ನಮ್ಮನ್ನು ಪ್ರೀತಿಯಿಂದ ಮಾತಾಡ್ಸಿದ್ರು. ನಿಮ್ಮ ಅಣ್ಣನೂ ಹಾಗೆ ಮಾಡ್ತಿರುತ್ತೆ, ಯಾವ ಗ್ಯಾರಂಟಿ? ಒಂದು ಸ್ವಲ್ಪ ದಿನ ತಾಳ್ಮೆಯಿಂದ ಇರೋಣ, ಆಗುತ್ತೆ. ಅಣ್ಣ, ನಂಗೆ ಗೊತ್ತು ಇದೆಲ್ಲ ನಿಂದೆ ಕೆಲಸ ಅಂತ. ನಿನಗೇನಾದರೂ ಬೇಕು ಅಂದರೆ ನೇರವಾಗಿ ನಮ್ಮನ್ನು ನೋಡಕ್ಕೆ ಬರ್ತಾರೆ ಹೀಗೆ ಏನಾದರೂ ಮಾಡ್ತೀನಿ. ನೀನು ನಮ್ಮ ಜೊತೆ ಸೇರಬೇಕು ಅಂತ ನನ್ನ ಹೆಂಡತಿ ತಲೆ ಕೆಡಿಸಿ ಎಲ್ಲ ಹಾಳು ಮಾಡಿದ್ಯಾ. ಅಣ್ಣ ಏನು ಹೇಳ್ತಿದ್ಯಣ್ಣ? ನೀನು ಹೇಳ್ತಾರದು ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ಅರ್ಥ ಆಗ್ತಿಲ್ವಾ? ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ನೀನು ನಿನ್ನ ಪರವಾಗಿ ನಿನ್ನ ಮಗಳನ್ನ ಕಳಿಸಿರೋದು. ನೀನೇ ಅವಳು ನನ್ನ ಕೈ ಸಿಗೋ ಹಾಗೆ ಮಾಡಿದ್ದು, ಅವಳು ನಮ್ಮ ಮನೆಗೆ ಬರೋ ಹಾಗೆ ಮಾಡಿದ್ದು, ಎಲ್ಲ ನೀನೇ ಮಾಡಿದ್ದು. ನನಗೆ ಗೊತ್ತು. ನಮ್ಮ ಮನೇಲಿ ಎಲ್ಲ ವಿಷಯ ಗೊತ್ತಾಗಿ ನಿನ್ನನ್ನು ಹುಡ್ಕೊಂಡು ಬರ್ತಾರ ಮಾಡಿದ್ಯಲ್ವಾ ನೀನು? ಇಲ್ಲಣ್ಣ, ಇಲ್ಲ. ನೀನು ತಪ್ಪು ತಿಳ್ಕೊಂಡು ಏನೇನೋ ಮಾತಾಡ್ತಾ ಇದೀಯ. ನಾನು ಹಾಗೆಲ್ಲ ಏನು ಮಾಡಿಲ್ಲ ಅಣ್ಣ. ಸಾಕು. ನಾನೆಲ್ಲ ಮರ್ತು ನಿನ್ನನ್ನು ಕ್ಷಮಿಸ್ತೀನಿ ಅಂತ ಅನ್ಕೊಂಡಿದ್ಯಾ ಅಲ್ವಾ? ನೀನೇನೇ ಮಾತಾಡಿದ್ರು ಅಷ್ಟೇ, ನೀನೇನೇ ಮಾಡಿದ್ರು ಅಷ್ಟೇ, ನಾನು ಯಾವುದನ್ನ ಮರೆಯೋತಿಲ್ಲ. ನೀನ್ ಎಂಥ ನಾಟಕ ಮಾಡಿ ಮರಳು ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಹೆಂಡತಿ ನಿನ್ನ ನಂಬಿ ನಿನ್ನ ಮಗಳನ್ನ ಒಂದು ಮಾಡಬೇಕು ಅಂತ ಅನ್ಕೊಂಡಿದ್ಲು. ಆದ್ರೆ ನಂಗೆ ಈಗ ಗೊತ್ತಾಗ್ತಿದೆ, ಇದೆಲ್ಲ ನೀನು ಮೊದಲೇ ಬರೆದಿಟ್ಕೊಂಡಿರೋ ಕಥೆ. ನೀವೆಲ್ಲ ಪಾತ್ರಧಾರಿಗಳು ಚೆನ್ನಾಗಿ ನಟಿಸ್ತಾ ಇದ್ದೀರಾ.